ಹಾಯ್ ಹಲೋ ನಮಸ್ಕಾರ. ನೀವು ನೋಡಿದಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯ ಜೊತೆ ಬಂದಿದ್ದೀನಿ. ಅದು ಯಾವುದಪ್ಪ ಅಂತಂದರೆ ಎಪ್ಸ್ಟೀನ್ ಫೈಲ್ಸ್. ಸೊ ಈ ಎಪ್ಸ್ಟೀನ್ ಫೈಲ್ಸಲ್ಲಿ ಏನೇನಿದೆ, ಆಮೇಲೆ ಈ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಏನೇನು ಹೊರ್ಗಡೆ ಚರ್ಚೆ ಆಗ್ತಿದೆ, ಆಮೇಲೆ ಯಾರ್ಯಾರು ಇದ್ದಾರೆ ಈ ಎಪ್ಸ್ಟೀನ್ ಫೈಲಲ್ಲಿ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಎಪ್ಸ್ಟೀನ್ ಯಾರು? ಎಪ್ಸ್ಟೀನ್ ಅಂದರೆ ಎಪ್ಸ್ಟೀನ್ ಜೆಫ್ರಿ ಅಂತ. ಸೊ ಇವನು ಬಂದ್ಬಿಟ್ಟು ಅಮೇರಿಕಾದವನು. ಸೊ ಅವನ ಬಗ್ಗೆ ಫಸ್ಟು ತಿಳ್ಕೊಳ್ಳೋಣ ಬನ್ನಿ. ಜೆಫ್ರಿ ಎಪ್ಸ್ಟೀನ್ ಬಂದ್ಬಿಟ್ಟು ಒಬ್ಬ ಸಾಮಾನ್ಯ ಸ್ಕೂಲ್ ಟೀಚರ್ ಆಗಿರ್ತಾನೆ. ಅವನು ಬಂದ್ಬಿಟ್ಟು ಏನು ಮಾಡ್ತಾನೆ ಅಂತ ಅಂದರೆ, ಸ್ಕೂಲ್ ಟೀಚಿಂಗು ಬೋರ್ ಆಯಿತು, ಇಲ್ಲಾಂದರೆ ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ಸ್ಟಾಕ್ ಮಾರ್ಕೆಟಿಗೆ ಇಳಿತಾನೆ. ಸೊ ಸ್ಟಾಕ್ ಮಾರ್ಕೆಟಿಗೆ ಇಳಿದ್ಮೇಲೆ ಒಳ್ಳೆ ದುಡ್ಡು ಮಾಡ್ತಾನೆ. ಒಳ್ಳೆ ದುಡ್ಡು, ಲಿಟ್ರಲಿ ಸಖತ್ ದುಡ್ಡು ಮಾಡ್ತಾನೆ. ಸೊ ಆ ದುಡ್ಡು ಮಾಡಿದ್ಮೇಲೆ ಅವನೇ ಫಿನಾನ್ಸ್ ಕಂಪ್ನಿ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಫಿನಾನ್ಷಿಯರ್ ಆಗಿ ಪ್ರಮೋಟ್ ಆಗ್ತಾನೆ. ಲೈಕ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರಿಂದ ಫಿನಾನ್ಸರ್ ಆಗ್ತಾನೆ. ಸೊ ಅದಾದಮೇಲೆ ಏನು ಮಾಡ್ತಾನೆ ಅಂತಂದರೆ, ಇವಾಗಿಂದ ಒಂದು ಬೇರೆ ಕಡೆನೇ ಹೋಗುತ್ತೆ ಕತೆ. ಯಾಕೆ ಅಂತ ಅಂದರೆ, ಇಷ್ಟೊತ್ತಿಗೂ ಒಬ್ಬ ಮನುಷ್ಯ ಏನು ಮಾಡ್ತಾನೋ ಅದನ್ನು ಮಾಡ್ತಾ ಇದ್ದ. ಇದಾದಮೇಲೆ ಕತೆ ಡಿಫ್ರೆಂಟ್ ಟೋನ್ಗೆ ಚೇಂಜ್ ಆಗುತ್ತೆ. ಇಷ್ಟು ಬ್ರೂಟಲ್ಲು, ಇಷ್ಟು ಕೆಟ್ಟ ಮನುಷ್ಯ ಎಲ್ಲೂ ನೀವು ನೋಡಿರೋದಿಲ್ಲ. ಆ ಥರ ಸ್ಟೋರಿ ಚೇಂಜ್ ಆಗುತ್ತೆ. ಸೊ ನಿಮಗೆಲ್ಲ ಈ ಸ್ಟೋರಿಯಲ್ಲಿ ಅವನು ಫಿನಾನ್ಷಿಯರ್ ಆಗ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಸೊ ಫಿನಾನ್ಷಿಯರ್ ಆದಮೇಲೆ ಅವನು ಏನು ಮಾಡ್ತಾನೆ ಅಂತ ಅಂದರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಜೈಂಟ್ಸು, ಆಮೇಲೆ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಅಂತಾರಲ್ಲ ಅವ್ರನ್ನ, ಆಮೇಲೆ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ನ, ಸೊ ಇಂಥವ್ರನ್ನೆಲ್ಲ ಮೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅವ್ರ ಜೊತೆ ಒಂದಷ್ಟು ಕೊಲಾಬ್ರೇಷನ್ ಮಾಡೋದಿರಲಿ, ಆಮೇಲೆ ಅವ್ರಿಗೆ ಪಾರ್ಟಿ ಥ್ರೋ ಮಾಡೋದಿರಲಿ, ಲೈಕ್ ಪಾರ್ಟಿಗೆ ಜಾಯ್ನ್ ಆಗಿ ಅಂತ ಅಂದ್ಬಿಟ್ಟು ಅವನೇ ಪಾರ್ಟಿ ಆರ್ಗನೈಸ್ ಮಾಡ್ತಾ ಇದ್ದ. ಸೊ ಈ ಥರ ಮಾಡ್ತಾ ಇದ್ದ. ಸೊ ಈ ಪಾರ್ಟಿಯಲ್ಲಿ ಅವನು ಏನು ಮಾಡ್ತಾ ಇದ್ದ ಅಂತ ಅಂದರೆ, ಚೈಲ್ಡ್ ಅಬ್ಯೂಸ್ ಮಾಡ್ತಾ ಇದ್ದ, ಆಮೇಲೆ ಚೈಲ್ಡ್ ರೇಪ್ ಮಾಡ್ತಾ ಇದ್ದ. ಆಮೇಲೆ ಇನ್ನು ಬ್ರೂಟಾಲಿಟಿ ಏನಪ್ಪ ಅಂತ ಅಂದರೆ, ಆ ಚೈಲ್ಡ್ ರೇಪ್ ಏನು ಮಾಡಿರ್ತಾನೋ ಆ ಹುಡುಗಿನ ಎಲ್ಲ ಹುಡುಗನ ತಗೊಂಡು ಪೀಸಸ್ಸಿಗೆ ಕಟ್ ಮಾಡಿಬಿಟ್ಟು ಅದನ್ನು ತಿಂತಾ ಇದ್ದ. ಆಮೇಲೆ ಆ ಏನು ಮೀಟ್ ಇತ್ತೋ ಆ ಮೀಟ್ನು ಬಂದಿರೋ ಗೆಸ್ಟಿಗೆ ಸರ್ವ್ ಮಾಡ್ತಾ ಇದ್ದ. ಸೊ ಇಲ್ಲಿ ಏನಪ್ಪ ತಿಳ್ಕೊಬೇಕು ಅಂತ ಅಂದರೆ, ಹೌ ಕಮ್ ಅ ಮ್ಯಾನ್ ಈಟ್ಸ್ ಅ ಮ್ಯಾನ್? ಇಷ್ಟು ಬ್ರೂಟಾಲಿಟಿ ಆಗಿರೋಕ್ಕೆ ಹೇಗೆ ಸಾಧ್ಯ ಅಂತ ಅನಿಸುತ್ತೆ. ಯಾಕೆ ಅಂತ ಅಂದರೆ, ಹೆಂಗಾರು ಮನಸ್ಸು ಬರುತ್ತೆ ಅದು ಚಿಕ್ಕ ಮಕ್ಕಳನ್ನ ಈ ಥರ ಮಾಡೋದಕ್ಕೆ. ಸೊ ಈ ಥರ ಒಬ್ಬ ಮನುಷ್ಯ ಇವನು. ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ, ಇವನು ಬರೀ ಈ ಒಂದು ಏನು ಕೆಲಸ ಮಾಡ್ತಾ ಇರಲಿಲ್ಲ, ಇನ್ನೊಂದೇನು ಕೆಲಸ ಮಾಡ್ತಿದ್ದ ಅಂತ ಅಂದರೆ, ಹ್ಯೂಮನ್ ಟ್ರಾಫಿಕಿಂಗ್ ಮಾಡ್ತಾ ಇದ್ದ. ಆಮೇಲೆ ನೆಕ್ಸ್ಟು ಎಲ್ಲ ಈ ಬ್ರೂಟಾಲಿಟಿ ಸಂಬಂಧಪಟ್ಟಿರುತ್ತಲ್ಲ, ಸೊ ಆ ಥರ 1,000ಕ್ಕೂ ಹೆಚ್ಚು ಹುಡುಗಿಯಾಗಿರ್ಬೋದು, ಚಿಕ್ಕ ಹುಡುಗಿರಾಗಿರ್ಬೋದು, ಇಲ್ಲ 15 to 20 ಇಯರ್ಸ್ ಏನಿರ್ತಾರೋ ಅವರಾಗಿರ್ಬೋದು, ಇವ್ರನ್ನ ರೇಪ್ ಮಾಡೋಕ್ಕೆ ಬಳಸ್ಕೊತಾ ಇದ್ದ. ಸೊ ಆಮೇಲೆ ಅವ್ರ ಜೊತೆ ಪಾರ್ಟಿಗೆ ಯಾರ್ಯಾರು ಬಂದಿರ್ತಾರೋ ಅವ್ರಿಗೂ ಇವ್ರನ್ನ ರೇಪ್ ಮಾಡೋಕ್ಕೆ ಬಿಡ್ತಾ ಇದ್ದ. ಸೊ ಎಷ್ಟು ಬ್ರೂಟಲಾಗಿ ಈ ಒಬ್ಬ ಮನುಷ್ಯ ಇರ್ತಾನೆ ಅಂತ ಅಂದ್ಬಿಟ್ಟು ಇವನಿಂದ ಕಲ್ತ್ಕೋಬೇಕಾಗತ್ತೆ. ಸೊ ಇನ್ನೊಂದು ಬೇರೆ ವಿಷಯ ಏನಪ್ಪ ಅಂತ ಅಂದರೆ, ಅವನು ಮಾಡಿದ ಪಾಪನೋ ಇಲ್ವೋ ಅಂತ ಗೊತ್ತಿಲ್ಲ, ಅವನು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸೊ ಸೂಸೈಡ್ ಮಾಡ್ಕೊಂಡ್ಮೇಲೆ ಇವಾಗ ಯಾಕೆ ಈ ವಿಷಯ ಬಂದಿದೆ ಅಂತ ಅಂದರೆ, ಸೊ ಎಲ್ಲ ಕಡೆ ಸೆನ್ಸೇಷನ್ ಬಂದ್ಬಿಟ್ಟು ಎಪ್ಸ್ಟೀನ್ ಫೈಲ್ಸಲ್ಲಿ ಯಾರ್ಯಾರು ಇದ್ದಾರೆ ಅಂತ ಅಂದ್ಬಿಟ್ಟು, ಅಂದರೆ ಎಪ್ಸ್ಟೀನ್ ಜೊತೆ ಯಾರ್ಯಾರು ಅಸೋಸಿಯೇಟ್ ಆಗಿದ್ರು ಅಂತ ಅಂದ್ಬಿಟ್ಟು ಇವಾಗ ಒಂದು ಸಂಚಲನ ಶುರುವಾಗಿದೆ. ಇವಾಗ ಎಪ್ಸ್ಟೀನ್ ಫೈಲ್ಸಲ್ಲಿ ಮೇಜರ್ ನಿಮಗೆ ಗೊತ್ತಿರೋವಂಥ ಜಗತ್ತಿನ ಟಾಪ್ ಮೋಸ್ಟ್ ಲೀಡರ್ಸ್ ಇದ್ದಾರೆ. ಸೊ ಅವ್ರದ್ದು ಒಂದೊಂದಾಗಿ ಹೆಸರು ಹೇಳ್ಕೊಂಬರ್ತೀನಿ. ಯಾರ್ಯಾರು ನಿಮಗೆ ಗೊತ್ತು ಅವರು ನೀವು ಕಮೆಂಟ್ ಮಾಡ್ಬೋದು ಇವರ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಫಸ್ಟ್ನೇದರು ಯಾರಪ್ಪ ಅಂತ ಅಂದರೆ ಡೊನಾಲ್ಡ್ ಟ್ರಂಪ್. ಸೊ ಡೊನಾಲ್ಡ್ ಟ್ರಂಪ್ ಆದಮೇಲೆ ನೆಕ್ಸ್ಟು ಬಿಲ್ ಗೇಟ್ಸ್ ಆದಮೇಲೆ ಇಲಾನ್ ಮಸ್ಕ್ ಇದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೊಂದಷ್ಟು ಜನಗಳಿದ್ದಾರೆ.
ಈ ಎಪ್ಸ್ಟೀನ್ ಫೈಲ್ಸಲ್ಲಿ. ಸೊ ಇನ್ನೊಂದು ಹೆಸರು ಕೇಳಿ ಬರ್ತಾ ಇರೋದು ಬಂದ್ಬಿಟ್ಟು ನರೇಂದ್ರ ದಾಮೋದರ್ ದಾಸ್ ಮೋದಿ ಅವ್ರದ್ದು. ಸೊ ಇದು ನಿಜನೋ ಸುಳ್ಳು ಅಂತ ಅಂದ್ಬಿಟ್ಟು ಇನ್ನೂ ಪ್ರೂವ್ ಆಗಿಲ್ಲ, ಬಟ್ ಆ ಫೈಲಲ್ಲಿ ಇದೆ ಅಂತ ಅಂದ್ಬಿಟ್ಟು ಒಂದು ಪ್ರೂಫ್ ಸಿಕ್ಕಿದೆ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಏನಪ್ಪ ಅಂತ ಅಂದರೆ, ಈ ಎಪ್ಸ್ಟೀನ್ ಫೈಲ್ಸಲ್ಲಿ ಲೈಕ್ ಇದು ಒಂದಷ್ಟು ಮೇಲ್ಸು ಇದ್ದಾವೆ, ಆಮೇಲೆ ಒಂದಷ್ಟು ಡ್ರಾಫ್ಟ್ಸ್ಗಳು ಇದ್ದಾವೆ, ಆಮೇಲೆ ಈ ಹ್ಯೂಮನ್ ಟ್ರಾಫಿಕಿಂಗ್ ಬಗ್ಗೆ ಒಂದಷ್ಟು ಫೈಲ್ಸು, ಆಮೇಲೆ ಯಾರ್ಯಾರು ಈ ಏನು ಎಪ್ಸ್ಟೀನ್ ಫೈಲ್ಸಲ್ಲಿದ್ದಾರೆ ಅವ್ರದ್ದು ಲೈಕ್ ಪರ್ಸ್ನಲ್ ಇನ್ಫಾರ್ಮೇಷನ್ಸು, ಲೈಕ್ ವೀಡಿಯೋಸು, ಲೈಕ್ ಕಮ್ಮಿ ಅಂತ ಅಂದ್ರೂ 2000+ ಫೋಟೋಸು ವಿತ್ 1468 ಆಡ್ ವೀಡಿಯೋಸು. ಸೊ ಈ ಥರ ಸಿಕ್ಕಿದೆಯಂತೆ ಎಪ್ಸ್ಟೀನ್ ಫೈಲ್ಸಲ್ಲಿ. ಸೊ ಒಂದಷ್ಟು ಜನಗಳು ಇನ್ನು ಯಾರ್ಯಾರಿದ್ದಾರೆ ಅಪ್ಪ ಅಂತ ಅಂದರೆ, ನೀವು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಒಂದಷ್ಟು ಲಿಂಕ್ ಹಾಕಿರ್ತೀನಿ. ಸೊ ಅಲ್ಲಿ ನೀವು ಇನ್ನು ಜನಗಳು ನೋಡ್ಬೋದು ಯಾರ್ಯಾರು ಈ ಎಪ್ಸ್ಟೀನ್ ಫೈಲ್ಸಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು. ಇನ್ನೊಂದು ಲಾಸ್ಟಿಗೆ ಕನ್ಕ್ಲೂಡ್ ಏನು ಮಾಡಬೇಕು ಅಂತ ಅಂದರೆ, ಸೊ ಈ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಯಾಕೆ ಇವಾಗ ಬಜ್ ಸ್ಟಾರ್ಟ್ ಆಗಿದೆ ಅಂತ. ಸೊ ಬಜ್ ಯಾಕೆ ಸ್ಟಾರ್ಟ್ ಆಗಿದೆ ಅಂತ ಅಂದರೆ, ಮೇನ್ಲಿ ಡೊನಾಲ್ಡ್ ಟ್ರಂಪ್ನ ಕೆಳಗೆ ಹಾಕೋಕ್ಕೋಸ್ಕರ. ಯಾಕೆ ಅಂತ ಅಂದರೆ, ಈ ಡೊನಾಲ್ಡ್ ಟ್ರಂಪ್ ಬಂದ್ಬಿಟ್ಟು ಹುಚ್ಚ ಥರ ಆಡ್ತಾ ಇದ್ದಾನೆ, ಲಿಟ್ರಲಿ ಹುಚ್ಚ ಥರ ಆಡ್ತಿದ್ದಾನೆ. ಸೊ ಅದಕ್ಕೆ ಅವನ್ನ ಮಣ್ಣು ಮುಗಿಸೋಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಫಾಲೋವರ್ಸ್ ಹೇಳ್ತಾ ಇದ್ದಾರೆ. ಸೊ ಈ ಥರ. ಸೊ ಇವಾಗ ಏನಪ್ಪ ಇಶ್ಯೂ ಅಂತ ಅಂದರೆ, ತಪ್ಪಾಗಿದೆ. ಸೊ ತಪ್ಪಾಗಿರೋದು ಒಪ್ಕೊಂಡು ಅವರು ಆ ಶಿಕ್ಷೆನ ಅನುಭವಿಸ್ಬೇಕು, ಬಟ್ ಯಾರೂ ಅನುಭವಿಸೋಕೆ ರೆಡಿಯಾಗಿಲ್ಲ. ಯಾಕೆ ಅಂತಂದರೆ ಕರಪ್ಷನ್. ಸೊ ಕರಪ್ಷನ್ ಎಲ್ಲಿವರೆಗೂ ಇರುತ್ತೋ, ಆಮೇಲೆ ನ್ಯಾಯ ಕರಪ್ಷನ್ನಿಂದ ಯಾವಾಗ ಮಾರ್ಕೊತಾರೋ, ಈ ಎಪ್ಸ್ಟೀನ್ ಫೈಲ್ಸ್ ಎಲ್ಲ ಬೇಜಾನ್ ಫೈಲ್ಸ್ಗಳು ಬರುತ್ತೆ. ಇಲ್ಲಿ ತನಕ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೂ ಇದೇ ಥರ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ, ಹಾಗೂ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ಮತ್ತೊಂದು ಇನ್ಫಾರ್ಮೇಷನ್ ಜೊತೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.